ಎಲ್ರಿಗೂ ನಿಮ್ಗೆ ಅಕ್ಕ ಒಂದು ಕೆಫೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದೀವಿ. ಅದು ಇಟ್ಕೊಬಿಟ್ಟು ಇಲ್ಲೆಲ್ಲ ನಿಮ್ PG ಕಾಣಿಸ್ತಾನೆ ಇಲ್ಲ ಅಂತೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಲ್ಲಿ ಇಷ್ಟೊಂದ್ ಜನ, ಇಷ್ಟೊಂದ್ ಡಿಮ್ಯಾಂಡ್ ಇರುತ್ತೆ ಈ ಕೆಫೆಗೆ ಅಂತ. ಮಶ್ರೂಮ್ ಬಿರಿಯಾನಿ ಕೇಳಿದ್ರೆ ಯಾವ್ದೋ ಬೇರೆ ಫುಡ್ ತಗೊಬಂದ್ ಕೊಟ್ಬಿಟ್ಟಿದ್ರು. ಫೈನಲಿ ನನ್ ವಿಶ್ ಕಂಪ್ಲೀಟ್ ಆಯ್ತು, ಚಾಲೆಂಜ್ ಬ್ರೇಕ್ ಮಾಡ್ಸೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. 30 ಮಾಡ್ಕೊಂಡ್ ಕೊಡಿ 1 kg. ಬೇಕೇ ಬೇಕೇ ತರಕಾರಿ, ತರತರವಾಗಿ ತರಕಾರಿ. ಹಿಂಗ್ ಗೊತ್ಕೊಬಿಟ್ಟು ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಯ್ ಮಾಡಿ ಸುಮಾರು. ಹಾಯ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ಇವತ್ತು ನಾವು ಒಂದು ಕೆಫೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದೀವಿ. ಅದು ಇಂದ್ರಾ ಕೆಫೆ, ಇಲ್ಲಿ ಸೈಜ್ರಾವ್ ರೋಡ್ ಅಲ್ಲಿ ಇರೋದು ಅದು. ಸೊ ಎಕ್ಸ್ಪ್ಲೋರ್ ಮಾಡಕ್ ಹೋಗುವ. ಹಂಗೆ ನೋಡಿ ಸುಮಾರು ದಿನ ಆದ್ಮೇಲೆ ಬಂದಿದ್ದಾರೆ ಇವರು. ಏನಾದ್ರು ಹೇಳ್ಸಣ ಒಪಿನಿಯನ್. ಯಾರು ಅಂತ ಗೊತ್ತಿಲ್ಲ ತಾನೆ ಎಲ್ರಿಗೂ ನಿಮ್ಗೆ. ಅಕ್ಕ ಆಮೇಲೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಮರ್ತವ್ರೆ. ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಾನು ಯಾರು ಅಂತ ಗೊತ್ತಿರುತ್ತೆ. ಇವಾಗ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ಗೊತ್ತಿರಲ್ಲ. ಸೊ ಅವತ್ತೇನ್ ಗೊತ್ತಾ, ಫಸ್ಟ್ ಟೈಮ್ ಮ್ಯಾಪ್ ಕಳ್ಸಿದೀನಿ ಲೊಕೇಶನ್ ಬಾ ಅಂತ. ಯಾವ್ದೋ ರೋಡಲ್ಲಿ ಹೋಗ್ಬಿಟ್ಟು ಗೂಗಲ್ ಮ್ಯಾಪ್ ಕರೆಕ್ಟ್ ಆಗಿ ತೋರಿಸ್ಲಿಲ್ಲ. ನಂತರ ಎಕ್ಸ್ಪೀರಿಯನ್ಸ್ ಯಾರ್ಯಾರಿಗಾಗಿ ನಾವು ಬ್ಲಿಂಕಿಟ್ ಅಲ್ಲಿ ಸ್ವಿಗ್ಗಿಲೆಲ್ಲ ಆರ್ಡರ್ ಮಾಡಿದಾಗ ಕರೆಕ್ಟ್ ಆಗಿ ಬರಲ್ವಾ ಅವರೆಲ್ಲ ಲೊಕೇಶನ್ ನೋಡ್ಕೊಂಡು, ನಿಂಗ್ ನೋಡಕ್ ಬಂದಿಲ್ಲ ಪಕ್ಕದ ರೋಡ್ಗೆ ಹೋಗ್ಬಿಟ್ಟು ಸುಮಾರು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ಗೂಗಲ್ ಮ್ಯಾಪ್ ತೋರ್ಸಿರೋ ಲೊಕೇಶನ್ ಹೋದ್ರೆ ಎಂಡ್ ಆಫ್ ದಿ ರೋಡ್ ಅಲ್ಲಿ ಇರ್ತೀರಾ, ಇಲ್ಲ ಯಾವ್ದೋ ಕಾಡಲ್ಲಿ ಇರ್ತೀರಾ, ಗೋ ಸ್ಟ್ರೈಟ್ ಅಂತ ಇರುತ್ತೆ, ಮುಂದೆ ಹಳ್ಳ ಇರುತ್ತೆ. ಅಟ್ಲೀಸ್ಟ್ ಅಲ್ಲ ಆತರ ಓಕೆ ಲೆಫ್ಟ್ ಹೋಗ್ಬೇಕಿತ್ತು, ರೈಟ್ ಎಷ್ಟು ಅಂತಂದ್ರೆ ಫುಲ್ ಕಂಪ್ಲೀಟ್ಲಿ ಡೈರೆಕ್ಷನ್ ಚೇಂಜ್ ಇತ್ತು. ನಂದೆಲ್ಲ ತಪ್ಪು, ಗೂಗಲ್ ಮ್ಯಾಪ್. ನೀನೇ ಡೈರೆಕ್ಷನ್. ನಾನು ಒಪ್ಕೊಳ್ಳೋದೇ ಇಲ್ಲ, ಗೂಗಲ್ ಮ್ಯಾಪ್ ತಪ್ಪು. ಎಲ್ಲೋ ಹೋಗ್ಬಿಟ್ಟು ನಿಂತ್ಕೊಬಿಟ್ಟು ಇಲ್ಲೆಲ್ಲ ನಿಮ್ PG ಕಾಣಿಸ್ತಾನೆ ಇಲ್ಲ ಅಂತೆ. ಗೂಗಲ್ ಮ್ಯಾಪ್ ಇದೆ ತಪ್ಪೋದು, ನಂದಲ್ಲ. ಆಯ್ತು, ಆಮೇಲೆ ಗೂಗಲ್ ಅವರು ಇದಕ್ಕೆ ಆಕ್ಷನ್ ತಗೋಬೇಕು, ನಾನಲ್ಲ. ಸುಂದರ್ ಪಿಚಾಯಿಗೆ ಹೇಳೋಣ ಅಂತೇಳಿ. ಸುಂದರ್ ಪಿಚಾಯ್ ಅವರೇ ನೋಡಿ, ನಮ್ ವ್ಲಾಗ್ ನೋಡ್ಬಿಟ್ಟು ನಿಮ್ ಗೂಗಲ್ ಮ್ಯಾಪ್ ಅಲ್ಲಿ ಸ್ವಲ್ಪ ಫೀಚರ್ಸ್ ನ ಆಡ್ ಮಾಡ್ಬೇಕಂತೆ. ಇವರು ಕರೆಕ್ಟ್ ಆಗಿ ಸಾಫ್ಟ್ವೇರ್ ಡೆವಲಪರ್ ಡೆವಲಪ್ ಮಾಡ್ತೀನಿ ನೆಕ್ಸ್ಟ್. ಅಯ್ಯೋ ದೇವ್ರೆ, ಅಟ್ಲೀಸ್ಟ್ ಅದ್ರ ಹತ್ರನಾರು ಕರ್ಕೊಂಡ್ ಹೋಗ್ಬಿಡುತ್ತೆ. ನೀನು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನೀವ್ ಎಲ್ಲಿ ಸೋಫಾನ, ಮಂಚನ ಅಥವಾ ರೂಮ ಎಲ್ಲ ಹೇಳ್ತೀರ ಅಲ್ಲೇ ಕರ್ಕೊಂಡ್ ಹೋಗ್ಬಿಡ್ತೀನಿ. ಟಾಯ್ಲೆಟ್ ಅಕ್ಕ ಹೋಗ್ಬಿಟ್ಟು ಹೊಸ ಕೆಫೆಗಳಲ್ಲಿ ಏನ್ ಸೆಲ್ಫಿಗಳು ಹಾಕಿರೋದೇನು, ವಿಡಿಯೋ ಎಡಿಟ್ ಮಾಡಿರೋದೇನು ಸ್ಟೋರಿಗೆ. ಎಡಿಟ್ ಮಾಡಿರೋ ನಂಗೆ ನೋಡು ವ್ಲಾಗ್ ಅಲ್ಲಿ ಹೊಸ ಫ್ರೆಂಡ್ ಸಿಕ್ಕಿದ್ರು ಅಂತ ಹಾಕೊಂಡ್ ಇದ್ ಮಾಡ್ಬಿಟ್ಟಿದ್ದೆ ನಾನು. ಫುಲ್ ಏನೋ ಫೀಲಿಂಗ್ ಅಲ್ಲಿ ಅಂತಂದ್ರೆ ಸ್ಟೋರಿ ತಗದ್ ನೋಡಿದ್ರೆ ಅಕ್ಕ ಫುಲ್ ಜಾಲಿ ಚಿಂದಿ ಉಡಾಯಿಸ್ತವಳೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವಾಗ ಒಂದು ಬಸ್ ಬರ್ತಾ ಇದೆ, ಬಸ್ ಹತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಲ್ಲಿ ಇಷ್ಟೊಂದ್ ಜನ, ಇಷ್ಟೊಂದ್ ಡಿಮ್ಯಾಂಡ್ ಇರುತ್ತೆ ಈ ಕೆಫೆಗೆ ಅಂತ. ಇದೇನೋ 3 ಫ್ಲೋರ್. ಇಲ್ಲಿಗೆ ಎಷ್ಟ್ ಸತಿ ತಿರ್ಗಾಡಿದೀವಿ ಗೊತ್ತಾ, ನಾಯಿ ತರ ತಿರ್ಗಾಡಿದ್ವಿ. ಈ ರೆಸ್ಟೋರೆಂಟ್, ಈ ಕೆಫೆನೇ ನೋಡಿರ್ಲಿಲ್ಲ ಸೀರಿಯಸ್ಲಿ, ಇವತ್ತೇ ನಾನು ಫಸ್ಟ್ ನೋಡಿದ್ದು. ಇಲ್ಲಿ ಇದೇ ರೋಡಲ್ಲಿ ಎಷ್ಟು ಓಡಾಡಿದೀವಿ, ಒಂದ್ಸಲನು ಇದು ಫೇಮಸ್ ಕೆಫೆ ಅಂತಾನೆ ಗೊತ್ತಿರ್ಲಿಲ್ಲ ನಂಗೆ. ಇದೇನೋ 3 ಫ್ಲೋರ್ ಅಲ್ವಾ, 3 ಫ್ಲೋರ್ ಇರೋದು. ಫುಲ್ ಕಂಪ್ಲೀಟ್ಲಿ ಫಿಲ್ ಜನ. ಎಷ್ಟು ಜನ ಅಂದ್ರೆ ಈ ಫ್ಲೋರ್ ಅಲ್ಲಿ ಪರವಾಗಿಲ್ಲ, ಆಲ್ರೆಡಿ ಆ ಲೈನ್ ಅಲ್ಲಿ ಬುಕ್ಡ್ ಅನ್ಸುತ್ತೆ, ಅದೇನೋ ಗೊತ್ತಿಲ್ಲ. ಇದೊಂದೇ ಲೈನ್ ಅಲ್ಲಿ ಅಷ್ಟೇ ಸಿಕ್ಕಾಪಟ್ಟೆ ಜನ, ನೆಕ್ಸ್ಟ್ ಲೆವೆಲ್ ಮಾತ್ರ. ಫುಡ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ನೋಡೋಣ ಇವಾಗ ಬರುತ್ತೆ. ಏನ್ ಹೇಳಿದೆ, ನಾರ್ತ್ ಇಂಡಿಯನ್ ಥಾಲಿ ಮತ್ತೆ ಮಶ್ರೂಮ್ ಬಿರಿಯಾನಿ. ನೋಡೋಣ ಬೆಸ್ಟ್ ಫುಡ್ ಯಾವ್ದು ಇಲ್ಲಿ ನೀವು ತಿಂದಿರೋದು ಅಂತ ಬಂತು ಮಾಡಿ.
ನಾವು ಮಶ್ರೂಮ್ ಬಿರಿಯಾನಿ ಕೇಳಿದ್ರೆ ಯಾವ್ದೋ ಬೇರೆ ಫುಡ್ ತಗೊಬಂದ್ ಕೊಟ್ಬಿಟ್ಟಿದ್ರು. ಆಮೇಲೆ ಇದರಲ್ಲಿ ಮಶ್ರೂಮ್ ಇರ್ಲಿ ಅಂತ ಕೇಳಿದ್ರೆ ಮತ್ತೆ ಆಮೇಲೆ ತಗೊಂಡ್ ಬಂದು ಬೇರೆನ ಸರ್ವ್ ಮಾಡಿದ್ರು. ಫುಡ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನಾಟ್ ವರ್ತ್ ದ ಮನಿ. ಇಲ್ಲಿ ಯಾಕೆ ಇಷ್ಟು ಜನ ಬರ್ತಾರೆ ಅಂತಂದ್ರೆ ಐ ಥಿಂಕ್ ಶಾಪಿಂಗ್ ಎಲ್ಲ ಬಂದಿರ್ತಾರಲ್ಲ, ಈ ಸೈಡ್ ಅಲ್ಲಿ ಐ ಥಿಂಕ್ ಯಾವ್ದು ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಯಾವ್ದು ಇಲ್ಲ. ಸೊ ಹಂಗಾಗಿ ಇದಕ್ಕೆ ಹೈಪ್ ಇದೆ ಅಂತ ಅನ್ಸುತ್ತೆ. ಟೇಸ್ಟ್ ಏನ್ ಸೂಪರ್ ಅನ್ನೋ ತರ ಇರ್ಲಿಲ್ಲ. ಮಶ್ರೂಮ್ ಬಿರಿಯಾನಿ ಕೇಳಿದ್ರೆ ಅದ್ ಯಾವ್ದೋ ಒಂದ್ ಬೇರೆ ತಗೊಂಡ್ ಕೊಟ್ಬಿಟ್ಟು ಮತ್ತೆ ಆಮೇಲೆ ಮಶ್ರೂಮ್ ಬಿರಿಯಾನಿ ಕೊಟ್ರು. ನಾವ್ ಹೇಳಿದ್ದು ಇನ್ನೊಂದು ನಾರ್ತ್ ಇಂಡಿಯನ್ ಥಾಲಿ ಹೇಳಿದ್ವಿ. ಸ್ವೀಟ್ ಕೊಟ್ಟಿಲ್ಲ, ಸುಮ್ನೆ ಹಂಗೆ ಏನೋ ರೋಟಿ ಮತ್ತೆ ಇದೆಲ್ಲ ಕರ್ರಿ ಕೊಟ್ಟಿದ್ರು ಅಷ್ಟೇ. ಸೊ ನಾಟ್ ವರ್ತ್ ದ ಮನಿ ಅಂತ ಅನ್ಸುತ್ತೆ ನಂಗೆ. ನೀವು ಟ್ರೈ ಮಾಡೋದಿದ್ರೆ ಬಂದು ಟ್ರೈ ಮಾಡ್ಬೋದು. ಬಟ್ ಸ್ವೀಟ್ಸು ಬೇರೆ ಇನ್ನೆಲ್ಲ ಟ್ರೈ ಮಾಡ್ತೀನಿ ಅಂದ್ರೆ ಅದು ಚೆನ್ನಾಗಿದೆ ಸ್ವೀಟ್ಸು. ನಾನು 75 days ಹಾರ್ಟ್ ಚಾಲೆಂಜ್ ಎಲ್ಲ ಬ್ರೇಕ್ ಮಾಡ್ಬಿಟ್ಟು ಇವರು ಆಣೆ ಗಿಣೆ ಎಲ್ಲ ಮಾಡ್ಬಿಟ್ಟು ಈ ತರ ಚಾಲೆಂಜ್ ಮಾಡೋ ಫ್ರೆಂಡ್ಸ್ಗೆ ಚಾಲೆಂಜ್ ಬ್ರೇಕ್ ಮಾಡೋ ಫ್ರೆಂಡ್ಸ್ ಇರ್ಬೇಕು. ನೀವು ಆ ತರನೇ ಅಲ್ವಾ? ನಿಮ್ ಫ್ರೆಂಡ್ಸ್ ಏನಾದ್ರು ಇದ್ರೆ ಈ ತರ ಚಾಲೆಂಜ್ ಬ್ರೇಕ್ ಮಾಡಿಸ್ತಾರೆ. ಅವ್ರು ಏನೇ ಚಾಲೆಂಜ್ ಮಾಡ್ಲಿ ನೀವು ಬ್ರೇಕ್ ಮಾಡಿಸ್ತಾ ಇರಿ. ಅದಕ್ಕೆ ಆಣೆ ಗಿಣೆ ಎಲ್ಲ ಹಾಕ್ಬಿಟ್ಟು ಮಾಡಿಸ್ಬಿಡೋದು. ಏನಾದ್ರೂ ಆಗ್ಲಿ ಗೈಸ್, ಚಾಲೆಂಜ್ ಬ್ರೇಕ್ ಮಾಡಿಸ್ಬೇಕು ಅಷ್ಟೇ. ನಾವ್ ಏನ್ ಮಾಡ್ತೀವಿ ಅಂತ ಅದು ಇಂಪಾರ್ಟೆಂಟ್ ಅಲ್ಲ, ಒಟ್ನಲ್ಲಿ ಬ್ರೇಕ್ ಮಾಡಿಸ್ತೀವ ಅನ್ನೋದು ಇಂಪಾರ್ಟೆಂಟ್. ಸೊ ಚಾಲೆಂಜ್ ಬ್ರೇಕ್ ಮಾಡಿಸ್ಬಿಟ್ಟೆ. ಮಾಡ್ಸೋದಾಯ್ತಲ್ಲ ಬಾ ಈಗ. ಫೈನಲಿ ನನ್ ವಿಶ್ ಕಂಪ್ಲೀಟ್ ಆಯ್ತು, ಚಾಲೆಂಜ್ ಬ್ರೇಕ್ ಮಾಡ್ಸೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ತರಕಾರಿ ತರಕ್ಕೆ ಹೋಯ್ತಾ ಇದ್ದಾಳೆ ನೋಡಿ. ಪೀಸಿಗೆ ಫುಲ್ಲು ಗ್ರಾಸರಿ ಶಾಪಿಂಗ್ ಮಾಡಕ್ ಹೋಯ್ತಾ ಇದೀವಿ. ಫುಲ್ ಅಂತೇನಿಲ್ಲ, ಒಂದಷ್ಟು ತರಕಾರಿಗಳು ಬೇಕು. ಸೊ ಏನೇನ್ ತಗೋತೀವಿ ಅಂತ ನೋಡೋಣ. ಈರುಳ್ಳಿ ಎಷ್ಟು? 3 kg. ಸಣ್ಣ 5 kg. 2 kg ಇದ್ರೆ ಎಷ್ಟು? 2 50 ರೂಪಾಯಿ. ಟೊಮೆಟೊ ಎಷ್ಟು? 40 ರೂಪಾಯಿ kg. ಅವ್ರು ಪಕ್ಕದಲ್ಲೇ ಇದ್ದು 40 ರೂಪಾಯಿ ಅಂತ 30 ರೂಪಾಯಿ ತಗೊಳ್ಳಿ. ಅದೇ ವೆರೈಟಿ ದಪ್ಪದು ತಗೊಳ್ಳಿ. ನಿಮ್ಗೆ ಯಾವ್ದು ಬೇಕು? ಮೆಂತ್ಯ ಸೊಪ್ಪು ಎಷ್ಟು? 20 ರೂಪಾಯಿ ಮೆಂತ್ಯ ದಪ್ಪ. ಒಂದ್ ಕಟ್ಟು ಆಮೇಲೆ ಅಷ್ಟೇ. ಕೊತ್ತಂಬರಿ ಬೇಕಾ? ಬೇಡ. ಇಲ್ಲಿ ಟೊಮೊಟೊ ನೋಡಿ ಎಷ್ಟು ಹಾಕೊಂಡವ್ರೆ, ಕಡಿಮೆ ಕೊಡ್ತಾರೆ ಅನ್ಸುತ್ತೆ. ಕೇಳೋಣ. 1 kg ಎಷ್ಟು ಟೊಮೊಟೊ? 40. 150. 30 ಮಾಡ್ಕೊಂಡ್ ಕೊಡಿ 1 kg. 30 ರೂಪಾಯಿಗೆ. 30 ರೂಪಾಯಿಗೆ. ಫೋನ್ ಪೇ ಇಲ್ವಾ? ಕವರ್ ಕವರ್. ಬೇಕೇ ಬೇಕೇ ತರಕಾರಿ, ತರತರವಾಗಿ ತರಕಾರಿ. ಹಿಂಗ್ ಗೊತ್ಕೊಬಿಟ್ಟು ನಾನ್ ನೋಡಿದವರು ಮಂಗಿ ಮಂಗಿ ಅನ್ಕೋತಾರೆ. ನಾನು ಮಂಗಿ ಮಂಗಿ ತರ ನಾನ್ ತಾನೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಳ್ಳೋಳು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಆಯ್ತಾ, ಅವಳಿಗೆ ಶಾಪಿಂಗ್ ಮಾಡೋದು ಅಂತ ಹೋಗಿದ್ದು. ನಾನು ತಾನೇ ಏನೋ ರೈಸ್ ಮತ್ತೆ ಸೋಪ್ ತಗೊಂಡೆ. ಅದು ಒಂದು ಬಿಲ್ಲಿಂಗ್ ಆಗೋಕ್ಕೆ 1/4 ಗಂಟೆ ಆಯಿತು. ಯಾಕಾದರೂ ಬಂದ್ಬೋದು ಅಂತ ಆಗೋಗಿತ್ತು. ಇವಾಗ ಇವತ್ತಿಗಿಷ್ಟೇ ಕತೆ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಮಿಸ್ ಮೀ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮದಕ್ವಾಲ, ಟಾಟಾ ಬಾಯ್.